ನಮಸ್ಕಾರ ಗೆಳೆಯರೇ, ನಾವು ಪ್ರತಿದಿನ ನೀರಿನ ಬಾಟಲ್ಗಳನ್ನು ನಾವು ಅಮೌಂಟ್ ಕೊಟ್ಟು ಖರೀದಿ ಮಾಡಿ ಆ ಒಂದು ನೀರನ್ನು ನಾವು ಕುಡಿತಾ ಇರ್ತೀವಿ. ನಾವು ಅಮೌಂಟ್ ಕೊಟ್ಟು ಖರೀದಿ ಮಾಡಿರುವ ನೀರು ಆ ಒಂದು ನೀರು ಒರಿಜಿನಲ ಅಥವಾ ಡೂಪ್ಲಿಕೇಟ ಅಂತ ನಾವು ಕಂಡು ಹಿಡಿಯುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೆಳೆಯರೇ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ದಯವಿಟ್ಟು ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ, ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಗೆಳೆಯರೇ, ನಾವು ಖರೀದಿ ಮಾಡಿರುವ ವಾಟರ್ ಬಾಟಲ್ಗಳು ಒರಿಜಿನಲ್ಲ ಡೂಪ್ಲಿಕೇಟ ಅಂತ ಚೆಕ್ ಮಾಡಬೇಕಂದ್ರೆ ನೀವು ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೇಕಂದ್ರೆ ಪ್ಲೇಸ್ಟೋರ್ನ ಓಪನ್ ಮಾಡಿ. ಪ್ಲೇಸ್ಟೋರ್ನ ಸರ್ಚ್ ಬಾರಲ್ಲಿ BIS ಕೇರ್ ಅಂತ ಟೈಪ್ ಮಾಡಿ. ಇದು ಗೌರ್ನಮೆಂಟ್ ಅಪ್ಲಿಕೇಶನು. ಈ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಗೆಳೆಯರೇ, ನೀವು ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಅಪ್ಲಿಕೇಶನ್ನ ಓಪನ್ ಮಾಡಿ. ಗೆಳೆಯರೇ, ನೀವು ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ತಾ ಇದ್ದಾಗೆ ನಿಮಗೆ ಈ ರೀತಿಯಾದ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ವೆರಿಫೈ ಲೈಸೆನ್ಸ್ ಡೀಟೇಲ್ಸ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಆ ಒಂದು ವಾಟರ್ ಬಾಟಲ್ ಮೇಲೆ ಲೈಸೆನ್ಸ್ ನಂಬರ್ ಇರುತ್ತೆ, ISI ಮಾರ್ಕ್ ಕೆಳಗಡೆ ಇರುತ್ತೆ. ಆ ಒಂದು ಲೈಸೆನ್ಸ್ ನಂಬರನ್ನು ಇಲ್ಲಿ ನೀವು ಎಂಟರ್ ಮಾಡಿ. ಹಾಗೆಯೇ ಆ ಒಂದು ಲೈಸೆನ್ಸ್ ನಂಬರ್ ಎಲ್ಲಿರುತ್ತೆ ಅಂತ ನಾನು ಇಲ್ಲಿ ಪಕ್ಕದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವಿಲ್ಲಿ ಲೈಸೆನ್ಸ್ ನಂಬರನ್ನು ಎಂಟರ್ ಮಾಡಿದ ಮೇಲೆ ಇಲ್ಲಿ ಗೋ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಒಂದು ಗೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವಿಲ್ಲಿ ಗೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ಆ ಒಂದು ನೀರಿನ ಬಾಟಲ್ಗೆ ಸಂಬಂಧಿಸಿದ ಎಲ್ಲ ಡೀಟೇಲ್ಸ್ ಇಲ್ಲಿ ನಿಮಗೆ ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ಕೋಬಹುದು ಆ ಒಂದು ವಾಟರ್ ಬಾಟಲ್ ಎಲ್ಲಿ ರೆಡಿ ಆಗಿದೆ, ಯಾವ ಡೇಟಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ ಮತ್ತು ಯಾವ ರಾಜ್ಯದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, ಅದು ಇನ್ನೂ ಎಷ್ಟು ದಿನದಲ್ಲಿ ವ್ಯಾಲಿಡಿಟಿ ಎಕ್ಸ್ಪೈರ್ ಆಗುತ್ತೆ ಅಂತ ಎಲ್ಲ ಡೀಟೇಲ್ಸ್ ಇಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ. ಹಾಗೆಯೇ ಅದರ ಲೈಸೆನ್ಸ್ ನಂಬರ್ ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ. ಈ ಒಂದು ಅಪ್ಲಿಕೇಶನ್ನಲ್ಲಿ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿ ಬಂದರೆ ಆ ಒಂದು ನೀರಿನ ಬಾಟಲ್ ಜೆನ್ಯೂನ್ ಬಾಟಲ್ ಆಗಿರುತ್ತೆ, ಡೂಪ್ಲಿಕೇಟ್ ಬಾಟಲ್ ಆಗಿರುವುದಿಲ್ಲ. ನೀವು ಹಾಕಿದ ಲೈಸೆನ್ಸ್ ನಂಬರ್ ಮೇಲೆ ಯಾವುದೇ ಡೀಟೇಲ್ಸ್ ನಿಮಗೆ ಅಲ್ಲಿ ಕಾಣಿಸಲಿಲ್ಲ ಅಂದರೆ ನೀವಿಲ್ಲಿ ಆ ಒಂದು ನೀರಿನ ಬಾಟಲ್ ಮೇಲೆ ನೀವು ಕಂಪ್ಲೇಂಟ್ ಕೂಡ ಮಾಡ್ಬೋದು. ಇಲ್ಲಿ ಕೆಳಗಡೆ ಕಂಪ್ಲೇಂಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಒಂದು ನೀರಿನ ಬಾಟಲ್ ಮೇಲೆ ನೀವು ಕಂಪ್ಲೇಂಟ್ ಕೂಡ ಮಾಡ್ಬೋದು. ಈ ರೀತಿಯಾಗಿ ನೀವು ಕುಡಿಯುವ ನೀರು ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಅಂತ ನೀವು ಕಂಡುಹಿಡಿಬೋದು. ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.